ಕನ್ನಡ ಕಿರುತೆರೆಯ ಖ್ಯಾತ ನಟ ಶ್ರೀಧರ್ ಅವರು ತೀವ್ರ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದು ಸದ್ಯ ಇದೀಗ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಗುರುತು ಸಿಗದಷ್ಟು ಬದಲಾಗಿರುವ ನಟ ಶ್ರೀಧರ್ ಅವರ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಾಗ ಕಿರುತೆರೆ ಪ್ರೇಕ್ಷಕರು ಶ್ರೀಧರ್ ಅವರಿಗಾಗಿ ಮರುಗಿದ್ದರು. ಆದಷ್ಟು ಬೇಗ ಚೇತರಿಸಿಕೊಳ್ಳಲೆಂದು ಪ್ರಾರ್ಥಿಸಿದ್ದರು. ಇನ್ನು ಇತ್ತ ಶ್ರೀಧರ್ ಅವರು ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದರೂ ಕೂಡ ಈಗ ಆಸ್ಪತ್ರೆಗೆ ಹಣ ಸಹ ಕಟ್ಟಲಾಗದೆ ಸಹಾಯಕ್ಕಾಗಿ ಮನವಿ ಮಾಡಿದ್ದರು. ಸಾಕಷ್ಟು ಕಲಾವಿದರು ಹಾಗೂ ಜನಸಾಮಾನ್ಯರು ಸಹ ಶ್ರೀಧರ್ ಅವರ ಖಾತೆಗೆ ಹಣ ಹಾಕಿ ಅವರ ಚಿಕಿತ್ಸೆಗೆ ಸ್ಪಂದಿಸಿ ಮಾನವೀಯತೆ ಮೆರೆದಿದ್ದರು. ಆದರೆ ಅಷ್ಟೆಲ್ಲ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದರೂ ಸಹ ಶ್ರೀಧರ್ ಅವರ ಈ ಸ್ಥಿತಿಗೆ ಕಾರಣ ಏನು ಎಂಬ ಕುತೂಹಲ ಎಲ್ಲರಿಗೂ ಇದ್ದೇ ಇತ್ತು. ಆ ಪ್ರಶ್ನೆಗಳಿಗೆ ಈಗ ಖುದ್ದು ಶ್ರೀಧರ್ ಅವರೇ ಉತ್ತರ ನೀಡಿದ್ದು ತಮ್ಮ ಪತ್ನಿ ಮಾಡಿದ ಕೆಲಸದ ಬಗ್ಗೆ ತಿಳಿಸಿದ್ದಾರೆ. ನಾನು ಒಬ್ಬನೇ ಇರೋದು. ಅಕ್ಟೋಬರ್ನಲ್ಲೇ ನನಗೆ ಆರೋಗ್ಯ ಸಮಸ್ಯೆ ಶುರುವಾಯಿತು. ನನಗೆ ವಿಟಮಿನ್ ಪ್ರೋಟೀನ್ ಎಲ್ಲ ಕಡಿಮೆ ಆಗಿದೆ. ಮೊದಲು ಜ್ವರ ಬಂದಿತ್ತು, ಆನಂತರ ಕಫ ಆಗಿದೆ ಅಂತ ಡಾಕ್ಟರ್ಗೆ ತೋರಿಸಿದೆ. ಎಲ್ಲೂ ಸಹ ಸರಿಯಾಗಲಿಲ್ಲ. ಆಗ ಕಾಲೆಲ್ಲ ಊದಿಕೊಳ್ಳುತ್ತಿತ್ತು. ಅದರಲ್ಲೇ ನಾನು ವಧು ಸಿಂಧು ಭೈರವಿ ಚಿತ್ರೀಕರಣಕ್ಕೆ ಹೋಗುತ್ತಿದ್ದೆ. ನಂತರ ನನಗೆ ತುಂಬ ಸುಸ್ತಾಗೋಕ್ಕೆ ಶುರುವಾಯಿತು. ನಾನೊಬ್ಬನೇ ಇರೋದರಿಂದ ಯಾರೂ ಸಹ ಕೇರ್ ಮಾಡೋರು ಇರಲಿಲ್ಲ. ಯಾರಾದರೂ ಇದ್ದಿದ್ರೆ ನನಗೆ ಬಹುಶಃ ಈ ಸ್ಥಿತಿ ಬರ್ತಾ ಇರಲಿಲ್ಲ. ನನ್ನ ಸ್ನೇಹಿತರು ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು. ಅವರು ನನಗೆ 20 ದಿವಸ ಪಥ್ಯ ಮಾಡೋಕ್ಕೆ ಹೇಳಿದರು. ಆನಂತರ ಇಡೀ ದೇಹ ಊದಿಕೊಂಡಿತ್ತು. ಈಗ ಆಸ್ಪತ್ರೆಗೆ ದಾಖಲಾಗಿದ್ದೇನೆ. ನನ್ನ ಅಮ್ಮ ನನ್ನ ಜೊತೆ ಇದ್ದಾರೆ. ಟ್ರೀಟ್ಮೆಂಟ್ ನಡೆಯುತ್ತಿದೆ. ಸಂಪೂರ್ಣವಾಗಿ ದೇಹಕ್ಕೆ ಇನ್ಫೆಕ್ಷನ್ ಆಗಿದೆ, ಅಲ್ಸರ್ ಆಗಿದೆ ಎಂದಿದ್ದಾರೆ. ನಡೆಯೋದಕ್ಕೂ ಸಹ ಆಗ್ತಾ ಇಲ್ಲ. ತುಂಬ ಕಷ್ಟ ಅನ್ನಿಸ್ತಾ ಇದೆ. 10 ದಿನಗಳಿಂದ ಆಸ್ಪತ್ರೆಯಲ್ಲಿಯೇ ಇದ್ದೇನೆ. ವಿಕ್ಟೋರಿಯಾದಲ್ಲಿ ನಾನು 15 ದಿವಸ ಇದ್ದೆ. ಯಾವುದೇ ಟ್ರೀಟ್ಮೆಂಟ್ ಸಹ ಕೊಡಲಿಲ್ಲ. ಆನಂತರ ಈಗ ಬ್ಯಾಪಿಸ್ಟ್ ಆಸ್ಪತ್ರೆಗೆ ಸೇರಿಸಿದರು. ನನಗೆ ಯಾವ ಕೆಟ್ಟ ಅಭ್ಯಾಸವೂ ಸಹ ಇಲ್ಲ. ನನಗೆ ಈ ಥರ ಯಾಕೆ ಹೀಗೆ ಆಗಿದೆ? ನನಗೆ ಸದ್ಯ ಕೆಲಸವೂ ಸಹ ಇಲ್ಲ ಅಂತ ಬೇಜಾರಾಗ್ತಾ ಇದೆ. ಸ್ನೇಹಿತರು ಸಹಾಯವನ್ನು ಮಾಡ್ತಿದ್ದಾರೆ. ನಾನು ಬದುಕಬೇಕು, ಮೊದಲಿನ ಥರ ಆಗಬೇಕು. ಹಲವು ತಿಂಗಳಿಂದ ನಾನು ಮನೆಯ ಬಾಡಿಗೆಯನ್ನು ಸಹ ಕಟ್ಟಿಲ್ಲ. ನಾನು ನಟನೆ ಜೊತೆಗೆ ಇಡ್ಲಿ, ವಡೆ, ದೋಸೆಯನ್ನು ಸಹ ಮಾರಾಟ ಮಾಡ್ತಾ ಇದ್ದೆ. ನಾನೀಗ ರಿಕವರ್ ಆಗ್ತಾ ಇದ್ದೇನೆ. ನನ್ನ ಜೊತೆ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದವರು 2-3 ಸ್ನೇಹಿತರು ಬಂದು ಮಾತನಾಡಿಸಿಕೊಂಡು ಹೋಗಿದ್ದಾರೆ. ಆರ್ಥಿಕ ಸಹಾಯವನ್ನು ಸಹ ಮಾಡ್ತಾ ಇದ್ದಾರೆ. ಆದರೂ ದಿನಕ್ಕೆ 10ರಿಂದ 12 ಸಾವಿರ ರೂಪಾಯಿ ಖರ್ಚಾಗುತ್ತಿದೆ. ಏನಾದರೂ ಟೆಸ್ಟ್ಗಳನ್ನು ಮಾಡಿಸಿದರೆ ಇನ್ನೂ ಸಹ ಬಿಲ್ ಆಗುತ್ತದೆ. ಈಗಾಗಲೇ 3 ಲಕ್ಷ ರೂಪಾಯಿ ಖರ್ಚಾಗಿದೆ. ICU ಅಲ್ಲಿ ಒಂದು ದಿನಕ್ಕೆ 60,000 ರೂಪಾಯಿ ಬೇಕಂತೆ. ದಯವಿಟ್ಟು ಆ ಹಂತಕ್ಕೆ ಹೋಗದೇ ಇರಲಿ ಎಂದು ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ನನ್ನ ತಾಯಿ ಈಗ ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ. ನನಗೆ ದಿನದ ಖರ್ಚಿಗೆ ಬೇಕಾದ ಹಣ ಸಿಕ್ಕರೆ ಸಾಕಾಗಿದೆ. ನನಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ಈಗ ಎಲ್ಲಿಂದಲೂ ಸಹಾಯವನ್ನು ಮಾಡ್ತಿದ್ದಾರೆ. ಮಾತ್ರೆಗೆ, ಸಣ್ಣ ಪುಟ್ಟ ಖರ್ಚಿಗೆ ಸಹಾಯ ಆಗ್ತಾ ಇದೆ. ಮುಂದೆ ಡಿಸ್ಚಾರ್ಜ್ ಮಾಡುವಾಗ ಎಷ್ಟು ಹಣ ಆಗುತ್ತೋ ಗೊತ್ತಿಲ್ಲ. ನಾನು ಗಟ್ಟಿಯಾಗಿ ಎನರ್ಜಿ ತಗೊಂಡು ಹೊರಗೆ ಬಂದ ಮೇಲೂ ನಾನು 1-2 ವರ್ಷ ವಿಶ್ರಾಂತಿಯನ್ನು ಪಡಿಬೇಕು. ಏನೂ ಕೆಲಸವನ್ನು ಮಾಡುವಂತಿಲ್ಲ. ನಾನು ಎಷ್ಟು ಚೆನ್ನಾಗಿದ್ದೆ ಗೊತ್ತಾ? ನನಗೆ ಈಗ ಬೇಜಾರಾಗ್ತಿದೆ ಎಂದು ಕಣ್ಣೀರಿಟ್ಟಿದ್ದರು. ಜೊತೆಗೆ ಪತ್ನಿ ಬಗ್ಗೆ ಮಾತನಾಡಿದ್ದು, ನಾನು 30 ವರ್ಷದಿಂದ ಒಬ್ಬನೇ ಇದ್ದೀನಿ. ಮದುವೆಯಾಗಿ 11 ವರ್ಷ ಆಗಿತ್ತು. ಮದುವೆ ಲೈಫ್ ಚೆನ್ನಾಗೇ ಇತ್ತು. ನಾನು ಅಭಿನಯಿಸ್ತಾ ಇದ್ದೆ, ಆ್ಯಕ್ಟಿಂಗ್ ಕಲಿಸುತ್ತಲೂ ಇದ್ದೆ. ನನ್ನ ದುಡ್ಡಿನಲ್ಲಿ ಜಾಗ ತಗೊಂಡು ನನ್ನ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳಿ ಬೇರೆಯವರ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸಿದ್ದಳು. ಮೊದಲೆಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಅವಳು ಹೇಳಿದರೂ ಕೂಡ ನಾನು ನಂಬಿರಲಿಲ್ಲ. ಒಂದು ದಿನ ನಾನು ಚಿತ್ರೀಕರಣಕ್ಕೆ ಹೋದಾಗ ಅವಳು ಗ್ಯಾಸ್ ಸ್ಟವ್ ಸಹ ಬಿಡದೆ ಎಲ್ಲವನ್ನ ತೆಗೆದುಕೊಂಡು ಹೊರಟು ಹೋಗಿದ್ದಳು. ಬೇರೆಯವರಿಗೆ ದುಡ್ಡನ್ನು ಸಹ ಕೊಟ್ಟಿದ್ದೆ. ಕೊರೋನಾ ಟೈಮ್ನಲ್ಲಿ ಅವರು ಆ ದುಡ್ಡು ತಗೊಂಡು ಓಡಿ ಹೋದರು. ಯಜಮಾನಿ ಧಾರಾವಾಹಿ ಕೂಡ ಸಮಸ್ಯೆ ಆಯಿತು. 30 ವರ್ಷದ ಬಳಿಕ ನನ್ನ ತಾಯಿ ನನ್ನ ನೋಡೋದಕ್ಕೆ ಬಂದಿದ್ದಾರೆ. ಬೇಜಾರಾದಾಗಲೆಲ್ಲ ಊಟವನ್ನು ಬಿಟ್ಟಿದ್ದೀನಿ. ಮನಸ್ಸಿಗೂ ಹಚ್ಕೊಂಡಿದ್ದೆ. ಮೋಷನ್ ಆಗ್ತಿಲ್ಲ ಅಂತ ಆಯುರ್ವೇದ ಔಷಧಿಯನ್ನು ತಗೊಂಡಿದ್ದೆ. ಅದನ್ನು ತಗೊಂಡ್ಮೇಲೆ ನನಗೆ ಒಂದು ಮೆಟ್ಟಿಲು ಹತ್ತಿ ನಡೆಯೋಕ್ಕೂ ಸಹ ಆಗಲಿಲ್ಲ. ನನ್ನ ಸಹ ಕಲಾವಿದರು ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ವಿಕ್ಟೋರಿಯಾದಲ್ಲಿ 15 ದಿನ ಅಡ್ಮಿಟ್ ಆದೆ. ಊಟ ಚೆನ್ನಾಗಿ ಮಾಡಿ ಅಂತ ನನಗೆ ಹೇಳಿದರು. ಆದರೆ ಅವರಿಗೆ ಸಮಸ್ಯೆ ಏನು ಅಂತ ಗೊತ್ತಾಗಲೇ ಇಲ್ಲ. ನನ್ನ ತಾಯಿ ರಾಗಿ ಗಂಜಿ ಕುಡಿ ಅಂತ ಪದೇ ಪದೇ ಹೇಳ್ತಿದ್ದರು. ರಾಗಿ ಗಂಜಿಯನ್ನು ಎಷ್ಟು ಅಂತ ಕುಡಿಯೋದು? ಅದರಲ್ಲಿ ಏನಿರುತ್ತೆ? ಹುಚ್ಚ ಸಿನಿಮಾ ಥರ ನನ್ನ ತಲೆ ಕೂದಲನ್ನು ಬೋಳಿಸಿ ಈ ರೀತಿ ಮಾಡಿಟ್ಟಿದ್ದಾರೆ. ದೇವರು ನನ್ನ ಕೈ ಹಿಡಿದ. ಇಲ್ಲಿಗೆ ಬಂದು ಒಳ್ಳೆಯದಾಯಿತು. ನನ್ನನ್ನು ನೋಡೋದಕ್ಕೆ ತುಂಬ ಜನ ಬರ್ತಾ ಇದ್ದಾರೆ. 1 ರೂಪಾಯಿ ಕೂಡ ಕೊಡ್ತಿದ್ದಾರೆ. ತುಂಬ ಜನರು ಸಹಾಯವನ್ನು ಮಾಡ್ತಿದ್ದಾರೆ. ಅವರು ಯಾರು ಅಂತಲೂ ಸಹ ನನಗೆ ಗೊತ್ತಿಲ್ಲ. ಕಲಾವಿದರ ಕಡೆಯಿಂದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ನೋಡಬೇಕು ಎಂದಿದ್ದಾರೆ.
ತೆರೆ ಮೇಲೆ ನಗುನಗುತ್ತಾ ಪಾತ್ರಗಳಾಗಿ ಕಾಣುವ ಎಷ್ಟೋ ಕಲಾವಿದರ ನಿಜ ಜೀವನದಲ್ಲಿ ಈ ರೀತಿ ಹೇಳಿಕೊಳ್ಳಲಾಗದಷ್ಟು ನೋವಿರುತ್ತದೆ ಎಂಬುದಂತೂ ಸತ್ಯ. ಶ್ರೀಧರ್ ಅವರು ಆದಷ್ಟು ಬೇಗ ಗುಣಮುಖರಾಗಿ ಮತ್ತೆ ಕಲಾ ಸೇವೆಯನ್ನು ಮಾಡುವಂತಾಗಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.